ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ. ಈ ಸರ್ತಿ ಕೆಲವೊಂದು ಒಳ್ಳೆ ಸಿನಿಮಾಗಳ ರೆಕಮೆಂಡೇಷನನ್ನು ತಗೊಂಡು ಬಂದಿದ್ದೇನೆ. ಒಟ್ಟು 7 ಸಿನಿಮಾಗಳ ಬಗ್ಗೆ ಮಾತನಾಡೋಣ. ಅದರಲ್ಲಿ 5 ಮಲಯಾಳಂ ಮತ್ತು 2 ತಮಿಳು ಸಿನಿಮಾಗಳು. ಅದರಲ್ಲಿ 5ರಲ್ಲಿ 4 ಮಲಯಾಳಂ ಮೂವಿಗಳು ಕ್ರೈಮ್ ಥ್ರಿಲ್ಲರ್ ಜಾನರ್ಗೆ ಬರುತ್ತೆ. 1 ಕೋರ್ಟ್ ರೂಮ್ ಡ್ರಾಮಾ, ಕೊನೆ 2 ತಮಿಳ್ ಮೂವಿಯಲ್ಲಿ 1 ಕ್ರೈಮ್ ಥ್ರಿಲ್ಲರ್, ಇನ್ನೊಂದು ಅದನ್ನು ಯಾವ ಜಾನರ್ಗೆ ಸೇರಿಸಬೇಕು ಅಂತ ನಾನೇ ಇನ್ನೂ ಡಿಸೈಡ್ ಮಾಡಿಲ್ಲ. ತುಂಬ ಚೆನ್ನಾಗಿದೆ ಆ ಮೂವಿ ಕೂಡ. ಯಾವ್ದ್ಯಾವುದು ಅಂತ ಕ್ವಿಕ್ಕಾಗಿ ನೋಡ್ಬಿಡೋಣ. ಮೊದಲನೇದು ಗೋಲಂ. ಇದು ಒಂದು ಮಲಯಾಳಂ ಲ್ಯಾಂಗ್ವೇಜ್ ಪೊಲೀಸ್ ಪ್ರೊಸೀಜರಲ್ ಥ್ರಿಲ್ಲರ್. ಇದರಲ್ಲಿ ಒಂದು ಆಫೀಸಲ್ಲಿ ಆ ಆಫೀಸ್ ಹೆಡ್ನ ಕೊಲೆ ಆಗಿದೆ. ಆ ಆಫೀಸಲ್ಲಿ ಇರೋರೇ ಎಲ್ಲರೂ ಸೇರ್ಕೊಂಡು ಕೊಲೆ ಮಾಡಿದ್ದಾರೆ. ಪೊಲೀಸ್ಗೆ ಅದು ಇಂಟ್ಯೂಷನಿಂದ ಗೊತ್ತಾಗ್ತಾ ಇದೆ, ಆದರೆ ಅದನ್ನು ಪ್ರೂವ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಆಮೇಲೆ ಆತ ಕಂಡುಹಿಡಿದ್ರೆ ಅವರೆಲ್ಲ ಸೇರಿಕೊಂಡು ಯಾಕೆ ಆ ಥರ ಪ್ಲ್ಯಾನ್ ಮಾಡಿದ್ರು, ಏನಿರಬಹುದು ಅನ್ನೋದು ಆ ಕೊನೆಯಲ್ಲಿ ನಿಮಗೆ ಸತ್ಯ ರಿವೀಲ್ ಆದಾಗ ಹಬ್ಬ ಹೀಗೂ ಉಂಟೆ ಅಂತ ಅನ್ಸೋಕೆ ಶುರುವಾಗತ್ತೆ. ಇದು 2024ರಲ್ಲಿ ಬಂದ ಸಿನಿಮಾ. ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ, ನೋಡಬಹುದು. ಇನ್ನು 2ನೇ ಮಲಯಾಳಂ ಮೂವಿ ಬಂದು ಎಳವಿಳ ಪೂಂಚಿರ ಅಂತ. ಇದರದ್ದು ಲೂಸ್ ಟ್ರಾನ್ಸ್ಲೇಷನ್ ಅಂತಂದರೆ ಎಲೆ ಉದುರದ ಕೆರೆ ಅಂತ ಆಗಬಹುದೇನೋ, ಎಳವಿಳ ಪೂಂಚಿರ ಅಂತ. ಇದು ಕೂಡ ಕ್ರೈಮ್ ಥ್ರಿಲ್ಲರ್ಗೆ ಬರುತ್ತೆ. ಒಂದು ಹಿಲ್ ಸ್ಟೇಷನ್, ಅಲ್ಲಿರುವಂತಹ ಒಂದು ಪೊಲೀಸ್ ಸ್ಟೇಷನ್. ಇದರಲ್ಲಿ ನಿಮಗೆ ಕಾಡೋದು, ಆ ನಿಶ್ಶಬ್ದತೆ, ಆ ನೀರವತೆ, ಆ ಮೌನ, ಆ ಕಾಡುವಂತಹ ಪರಿಸರ, ಇದೆಲ್ಲನೂ ಕೂಡ ತುಂಬ ಚೆನ್ನಾಗಿ ತಗೊಂಡಿದ್ದಾರೆ. ಒಂದು ರೀತಿಯ ಅಜ್ಞಾತವಾದಂತಹ ಭಯ. ಇದೊಂದು ಕಥೆ ಅಲ್ಲ, ಇದೊಂದು ಅನುಭವ ಅಂತ ಹೇಳ್ಬೋದು. ಒಂಟಿತನ, ಅಲ್ಲೂ ಕೂಡ ಒಂದು ಕೊಲೆ ಆಗಿದೆ, ಯಾಕಾಯಿತು, ಏನಾಯಿತು, ಯಾರು ಇದಕ್ಕೆ ಕಾರಣ, ಕೊನೆಗೇನಾಗತ್ತೆ, ಪೊಲೀಸ್ನ ಹೆಂಡತಿಯ ಕೊಲೆ, ಅದರಲ್ಲಿ ಇರೋ 2 ಪೊಲೀಸರ ನಡುವೆ ಸಂಬಂಧಗಳು ಹೇಗಿತ್ತು, ಇದೆಲ್ಲನೂ ಒಂದು ರೀತಿಯಾಗಿ ಎಳೆಯಾಗಿ ಬಿಚ್ಚಿಕೊಳ್ಳುತ್ತಾ ಪೊಲೀಸರ ಕಷ್ಟದ ಜೀವನದ ಜೊತೆಗೆ ಅವರ ವೈಯಕ್ತಿಕ ಜೀವನವನ್ನು ಕೂಡ ತೆರೆದಿಡುವಂತಹ ಪ್ರಯತ್ನವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಎಳವಿಳ ಪೂಂಚಿರ ಕೂಡ ನಿಮಗೆ ಪ್ರೈಮ್ ವಿಡಿಯೋದಲ್ಲೇ ಲಭ್ಯವಿದೆ. 3ನೇದು ಕೂಮನ್ ಅಂತ 2022ರಲ್ಲಿ ಬಂದಂತಹ ಆಸಿಫ್ ಅಲಿ ಅವರ ಸಿನಿಮಾ. ನನಗಿದು ತುಂಬ ಇಷ್ಟ ಆಯಿತು. ಇದು ಕೂಡ ಕ್ರೈಮ್ ಥ್ರಿಲ್ಲರ್ಗೆ ಬರುತ್ತೆ. ಅಮೆಜಾನ್ ಪ್ರೈಮಲ್ಲೇ ಇದು ಕೂಡ ಲಭ್ಯವಿದೆ. ಪ್ರತಿ ಮನುಷ್ಯನೊಳಗೂ ಕೂಡ ಒಂದು ಕತ್ಲೆ ಇರುತ್ತೆ. ಅವನು ಪೊಲೀಸ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಏನೇ ಆಗಿರಬಹುದು. ಇದರಲ್ಲಿ ಒಬ್ಬ ಪೊಲೀಸ್ ಒಂದು ಕೆಟ್ಟ ಅಭ್ಯಾಸಕ್ಕೆ ಬೀಳ್ತಾನೆ. ಅದು ಆತನಿಗೆ ಚಟ ಆಗ್ತಾ ಹೋಗುತ್ತೆ. ಆದರೆ ಅದನ್ನು ಆತನಿಗೆ ಗೊತ್ತಿಲ್ಲದೆ ಇನ್ನೊಬ್ರು ಯಾರೋ ನೋಡಿ ಅದನ್ನು ಇಮಿಟೇಟ್ ಮಾಡೋದಕ್ಕೆ ನೋಡಿದಾಗ ಏನಾಗತ್ತೆ, ಈತ ಅದರಿಂದ ಆಚೆ ಬರ್ತಾನ ಅನ್ನೋದೇ ಒಂದು ಕಥೆ. ತುಂಬ ಚೆನ್ನಾಗಿದೆ. ಆಸಿಫ್ ಅಲಿ ಅವರ ಆ್ಯಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ, ನೋಡಬಹುದು. ಇನ್ನೊಂದು 4ನೇದು ಈ ಮಲಯಾಳಂ ಸಿನಿಮಾಗಳಲ್ಲಿ 4ನೇ ಕ್ರೈಮ್ ಥ್ರಿಲ್ಲರ್ ನನ್ನ ರೆಕಮೆಂಡೇಶನ್ ಬಂದು ರಾಂತ್ ಅಂತ. ರಾಂತ್ ಅಂತಂದರೆ ಗಸ್ತು ಅಂತ ಹೇಳ್ಬೋದು. ಇದರಲ್ಲಿ ಒಂದು ರಾತ್ರಿಯ ಗಸ್ತಲ್ಲಿ, ಒಂದು ರಾತ್ರಿಯಲ್ಲಿ ಆಗುವಂತಹ ಕಥೆ. ಹೊಸದಾಗಿ ಡ್ರೈವರ್ ಕೆಲಸಕ್ಕೆ ಸೇರಿರುವಂತಹ ಒಬ್ಬ ವ್ಯಕ್ತಿ, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಡ್ರೈವರ್ ಕೆಲಸಕ್ಕೆ ಸೇರಿರುವಂತಹ ಒಬ್ಬ ವ್ಯಕ್ತಿ ಒಬ್ಬ ಸೀನಿಯರ್ ಆಫೀಸರ್ ಜೊತೆಗೆ ಒಂದು ರಾತ್ರಿಯಲ್ಲಿ ಗಸ್ತು ಸುತ್ತಬೇಕಾದ್ರೆ ಏನಾಗತ್ತೆ ಅನ್ನುವುದೇ ಕಥೆ. ಇದು ಜಿಯೋ ಹಾಟ್ಸ್ಟಾರ್ನಲ್ಲಿ ಲಭ್ಯವಿದೆ. ನಿಮಗೆ ಈ ಸಿನಿಮಾ ಮುಗಿದಾಗ ನಾವೆಷ್ಟು ಡಿಸ್ಟರ್ಬ್ ಆಗ್ತೀವಿ, ನಾವು ಇಮೋಷ್ನಲಿ ಎಷ್ಟು ಅನ್ಸೆಟಲ್ಡ್ ಆಗಿಬಿಡ್ತೀವಿ ಅಂತಂದರೆ ಈ ಸಿನಿಮಾವನ್ನು ನಿಮಗೆ ಮತ್ತೆ ನೋಡೋಕ್ಕೆ ಆಗೋದೇ ಇಲ್ಲ. ಬಟ್ ಮೇಕಿಂಗ್ ಈಸ್ ಟೂ ಗುಡ್. ಕಥೆ ಇಷ್ಟು ಚೆನ್ನಾಗಿ ಒಂದು ರಾತ್ರಿಯಲ್ಲಿ ಏನೆಲ್ಲ ನೋಡ್ಬಿಡ್ತಾರೆ, ಸಾವು, ಬದುಕು, ಕಿಡ್ನ್ಯಾಪ್, ಮಕ್ಕಳು, ಎಲ್ಲವನ್ನ ನೋಡೋದ್ರ ಜೊತೆಗೆ ಅವರ ಪರ್ಸ್ನಲ್ ಕಥೆಗಳು ತೆರೆದುಕೊಳ್ಳುವಂತಹ ರೀತಿ, ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಾಗ್ದೇನೆ ಒಂದು ವ್ಯವಸ್ಥೆಯನ್ನು ಸೇರ್ಕೊಳ್ಳೋದು ಮಾತ್ರ ಮುಖ್ಯ ಅಲ್ಲ, ಅಲ್ಲಿ ನಮ್ಮವ್ರು ಯಾರು, ನಮಗೋಸ್ಕರ ಇರೋರು ಯಾರು, ಸರಿ ತಪ್ಪು ಹೇಳೋರು ಯಾರು ಅಂತ ಗುರುತಿಸೋದು ಕೂಡ ನಮ್ಮ ಉಳಿವಿಗಾಗಿ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನು ಈ ಸಿನಿಮಾ ತೋರಿಸುತ್ತೆ. 5 ಮಲಯಾಳಂ ಸಿನಿಮಾಗಳಲ್ಲಿ ಈ 4 ಕ್ರೈಮ್ ಥ್ರಿಲ್ಲರ್ ಜಾನರ್ಗೆ ಸೇರಿದ್ದು. ಮುಂದೆದ್ದು ನೇರು ಅಂತ 2023ರಲ್ಲಿ ಬಂದಂತಹ ಮೋಹನ್ ಲಾಲ್ ಮತ್ತು ಪ್ರಿಯಾಮಣಿ ಅಭಿನಯದ ಕೋರ್ಟ್ ರೂಮ್ ಡ್ರಾಮಾ. ಇದು ಜಿತು ಜೋಸೆಫ್ ಅವರ ನಿರ್ದೇಶನ. ತುಂಬ ಚೆನ್ನಾಗಿದೆ ಈ ಸಿನಿಮಾ ಕೂಡ. ನಾನು ಈ ಸಿನಿಮಾದ ಎಂಡಿಂಗ್ ನಿಮಗೆ ಒಂದು ಇಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕತ್ತೆ. ಆ ನ್ಯಾಯ ದೊರಕಿಸಿಕೊಟ್ಟಾಗ ಸಿಗುವಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಅಬ್ಬಾ ಅಂತ ಅನ್ಸುತ್ತೆ. ಇದು ಕೂಡ ಜಿಯೋ ಹಾಟ್ಸ್ಟಾರ್ನಲ್ಲಿ ಲಭ್ಯವಿದೆ. ಕಥೆಯನ್ನು ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಒಂದು ಕುರುಡು ಹುಡುಗಿಯ ರೇಪ್ ಆಗಿದೆ, ಅದನ್ನು ಪ್ರೂವ್ ಮಾಡೋದೇ ಒಂದು ಕಥೆ. ಇನ್ಯಾರೂ ಕೂಡ ನೋಡಿಲ್ಲ, ಆ ಹುಡುಗಿ ಮಾತ್ರ ಸಾಕ್ಷಿ. ಅದನ್ನು ಹೇಗೆ ಪ್ರೂವ್ ಮಾಡ್ತಾರೆ, ಹೇಗೆ ಕೊನೆಯಲ್ಲಿ ಆ ಒಂದು ಕಲ್ಪ್ರಿಟ್ ಸಿಕ್ಕಾಕೋತಾನೆ ಅನ್ನೋದೇ ಕಥೆ. ಇನ್ನು ನೆಕ್ಸ್ಟ್ ತಮಿಳ್ ಮೂವಿಗೆ ಬರೋದಾದರೆ ಮಾರ್ಗನ್ ಅಂತ. ಇದೊಂಥರ ಫ್ಯಾಂಟಸಿ ಕ್ರೈಮ್ ಥ್ರಿಲ್ಲರ್ ಅಂತ ಹೇಳ್ಬೋದೇನೋಪ್ಪ. ಇದು ಕೂಡ ಜಿಯೋ ಹಾಟ್ಸ್ಟಾರ್ನಲ್ಲಿ ಲಭ್ಯವಿದೆ. 2025ರಲ್ಲಿ ಬಂದಂತಹ ಮೂವಿ.
ಕಥೆಯ ಒಂದು ಲೈನೇ ತುಂಬಾ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಒಂದು ಸಿದ್ಧರ ಒಂದು ಪವಾಡ ಬರುತ್ತೆ, ಕೆಲವರಿಗೆ ಹಿಂದಿನದನ್ನೆಲ್ಲ ನೋಡುವಂತಹ ಒಂದು ತಾಕತ್ತಿರುವಂತಹ ಒಬ್ಬ ಮನುಷ್ಯ ಬರ್ತಾನೆ, ಒಂದು ಕೊಲೆಗಳಾಗ್ತಾ ಇದ್ದಾವೆ, ಅದು ಹೆಣ್ಮಕ್ಳು ಕೊಲೆಗಳಾಗ್ತಾ ಇದ್ದಾವೆ, ಹೆಣ್ಣು ಹುಡುಗಿಯರ ಕೊಲೆಗಳಾಗ್ತಾ ಇದ್ದಾವೆ. ಇನ್ಫ್ಯಾಕ್ಟ್ ಅದು ಹೇಗೆ ಅಂತಂದರೆ ಅವರ ಬಾಡಿ ಎಲ್ಲ ಕಪ್ಪಾಗ್ಬಿಟ್ಟು ಹೋಗ್ತಾ ಇದೆ. ಅದನ್ನು ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಏನು ಕಾರಣ ಅಂತ ತಿಳಿದುಕೊಳ್ಳೋದೇ ಈ ಕಥೆಯ ಮುಖ್ಯ ಮೋಟಿವ್. ತುಂಬ ಚೆನ್ನಾಗಿದೆ, ತುಂಬಾ ಎಂಗೇಜಿಂಗ್ ಆಗಿದೆ. ಬಟ್ ಕೊನೆಯಲ್ಲಿ ಆ ಒಂದು ಕಥೆಯನ್ನು ಎಂಡ್ ಮಾಡಬೇಕಾದ್ರೆ ಏನು ಜಸ್ಟಿಫಿಕೇಶನ್ ಕೊಡ್ತಾರಲ್ಲ, ಅದು ಯಾಕೋ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಿ ಬರಿಬಹುದಾಗಿತ್ತು. ಅಷ್ಟು ಸಿಲ್ಲಿ ರೀಸನ್ಗೆ ಇಷ್ಟೊಂದು ಕೊಲೆಗಳಾಗೋದ್ವಾ ಅಂತ ಅನ್ನಿಸದೆ ಇರಲ್ಲ. ಬಟ್ ಟು ಗುಡ್ ವಾಚ್, ನೋಡಿ. ಇನ್ನೊಂದು ತಾಯಿ ಕಿಳವಿ ಅಂತ, ಇದು ಕೂಡ ತಮಿಳ್ ಮೂವಿ, ಗಾಡ್ ಮದರ್. ಇದನ್ನು ನೀವು ಟ್ರಾನ್ಸ್ಲೇಟ್ ಮಾಡ್ಬೋದಾದರೆ ಗಾಡ್ ಮದರ್ ಅಂತ. ಇದನ್ನು ನಾನು ಕನ್ನಡದಲ್ಲೇ ನೋಡಿದೆ, ಕನ್ನಡ ಲ್ಯಾಂಗ್ವೇಜಲ್ಲಿದೆ, ಜಿಯೋ ಹಾಟ್ಸ್ಟಾರ್ನಲ್ಲಿ. 2026 ಒಂದು ಸಿನಿಮಾ. ಇದರಲ್ಲಿ ರಾಧಿಕಾ ಅವರೇ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕಾಮಿಡಿ ಡ್ರಾಮಾ ನಾನು ಹೇಳಿದಾಗೆ, ಬಟ್ ಕೊನೆಯಲ್ಲಿ ಒಂದು ಅದ್ಭುತವಾದ ಸಂದೇಶವನ್ನು ಕೂಡ ನಿಮಗೆ ಬಿಡ್ತಾರೆ. ಒಂದೂರಲ್ಲಿ ಒಂದು ಅಜ್ಜಿ, ಗಟ್ಟಿ ಇರುವಂತಹ ಅಜ್ಜಿ, ಜೋರ ಅಜ್ಜಿ, ಎಲ್ಲರಿಗೂ ಸಾಲ ಕೊಟ್ಟು ಬಡ್ಡಿ ವಸೂಲಿ ಮಾಡ್ತಾ ಇದೆ. ಆ ಅಜ್ಜಿಗೆ ಲಕ್ವ ಹೊಡೆಯುತ್ತೆ. ಅಲ್ಲಿಂದ ಏನಾಗತ್ತೆ ಅನ್ನೋದೇ ಒಂದು ಕಥೆ. ತುಂಬ 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 ಚೆನ್ನಾಗಿ ತೆಗೆದಿದ್ದಾರೆ. ಎಲ್ಲೂ ಕೂಡ ಬೋರ್ ಆಗಲ್ಲ ನಿಮಗೆ ಮೂವಿ. ಈ ಒಂದು 7 ಸಿನಿಮಾಗಳು ನನ್ನ ಈ ಬಾರಿಯ ರೆಕಮೆಂಡೇಶನ್ ಲಿಸ್ಟಲ್ಲಿತ್ತು, ನೋಡಿ ಅಂತ ಹೇಳಿದೆ. ಮತ್ತೆ ಇನ್ನಷ್ಟು ಒಳ್ಳೆ ಸಿನಿಮಾಗಳ ಮೂಲಕ, ಇನ್ನಷ್ಟು ರೆಕಮೆಂಡೇಷನ್ಗಳ ಮೂಲಕ ಬರ್ತೇನೆ. ನೀವು ಯಾವುದಾದ್ರೂ ಸಿನಿಮಾ ನೋಡಿದರೆ ನನಗೆ ತಿಳಿಸಿ. ನಮ್ಮ ಚಾನಲ್ನಲ್ಲಿ ಬರ್ತಾ ಇರುವಂತಹ ರಿವ್ಯೂಗಳು ನಿಮ್ಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಮತ್ತೊಂದು ಸಿನಿಮಾ, ಪುಸ್ತಕ ಅಥವಾ ವೆಬ್ ಸೀರೀಸ್ ಮೂಲಕ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ.